ಫಸ್ಟ್ ಆಫ್ ಆಲ್ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೋಯಿಂಗ್ ಹ್ಯೂಜ್ ಲವ್ ಫಾರ್ ಮೈ ವರ್ಕ್. ನಿಮ್ಮಿಂದ ನಾ ಮಾಡ್ತಿರುವಂಥ ರೀಲ್ಗಳು ಲಕ್ಷ ಗಂಟ್ಲೆ ವೀಕ್ಷಣೆಗಳನ್ನು ಪಡ್ಕೊಳಕತ್ತವು. ಅದಕ್ಕೆ ನಾನು ಮತ್ತು ನಮ್ಮ ಇಡೀ ಅಲ್ಗೋರಿದಮ್ಸ್ 365 ಟೀಮ್ದವರು ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಇವತ್ತಿನ ಕ್ವಶನನ್ನು TCSನವರು ಕೇಳಿದರು. ಈ ಕ್ವಶನ್ನು ಬ್ಲಡ್ ರಿಲೇಷನ್ ಕಾನ್ಸೆಪ್ಟ್ ಮೇಲೆ ಇದೆ. ಈ ಕ್ವಶನ್ದಾಗ ಸ್ಟೋರಿ ಏನು ಗೊತ್ತೇನ್ರಿ, ಮೋಹಿತ್ ಅನ್ನೋ ಒಬ್ಬ ಹುಡುಗ ಅದಾನ. ಅವನ ಹತ್ರ ಒಂದು ಫೋಟೋ ಇದೆ. ಆ ಫೋಟೋದಾಗ ಒಬ್ಬರು ಲೇಡಿ ಅದಾರ. ಈ ಫೋಟೋನ ಅವನು ಬಹಳ ದಿನಗಳಿಂದ ಭದ್ರವಾಗಿ ಇಟ್ಕೊಂಡಾನ. ಹಿಂಗೆ ಅಂದ ತಕ್ಷಣ ನಿಮ್ಮ ತಲೆ ಒಳಗೆ ಏನು ಆನ್ಸರ್ ಓಡಾತೈತಿ ಅಂತ ನನಗೂ ಗೊತ್ತು. ನಿಮ್ಮ ತಲೆ ಆಮೇಲೆ ಫಿಕ್ಸ್ ಮಾಡೋನು. ಈ ಪ್ರಶ್ನೆಗೆ ಉತ್ತರ ಸಿಕ್ಕ ತಕ್ಷಣ ನಿಮ್ಮ ತಲೆ ಕ್ಲಿಯರ್ ಆಗಿಬಿಡ್ತೈತಿ. ಸೊ ನಾವೇನು ಹೇಳಬೇಕು ಅಂತಂದ್ರೆ, ಈ ಪ್ರಶ್ನೆ ಒಳಗೆ ಅವಂಗಂದ್ರೆ ಮೋಹಿತ್ಗೆ ಅವ್ರು ಏನಾಗಬೇಕು ಅಂತ ಇವರೊಂದು ಕಂಡೀಷನ್ ಕೊಟ್ಟಾರ. ಏನು ಕಂಡೀಷನ? ಶೀ ಈಸ್ ದಿ ಓನ್ಲಿ ಡಾಟರ್ ಆಫ್ ಮೋಹಿತ್ಸ್ ಪ್ಯಾಟರ್ನಲ್ ಗ್ರ್ಯಾಂಡ್ ಮಾ ಅಂಥೇಳಿ. ಸೊ ಓನ್ಲಿ ಡಾಟರ್ ಅಂದ್ರೆ ಅರ್ಥ ಮಾಡ್ಕೊರಿ, ಬರೀ ಒಬ್ಳ ಮಗಳು ಆ ಫ್ಯಾಮಿಲಿ ಒಳಗೆ. ಅಂದ್ರೆ ಆಕಿಗೆ ಅಣ್ಣ ತಮ್ಮ ಇರ್ಬೋದು, ಆದ್ರೆ ಹುಡುಗಿ ಆಕಿ ಒಬ್ಬಾಕಿ ಆ ಫ್ಯಾಮಿಲಿ ಒಳಗೆ. ಎರಡು ಶಬ್ದ ಅದಾವ, ಪ್ಯಾಟರ್ನಲ್ ಮ್ಯಾಟರ್ನಲ್ ಅಂಥೇಳಿ. ಪ್ಯಾಟರ್ನಲ್ ಅಂತಂದ್ರೆ ಫಾದರ್ಸ್ ಮದರು, ಮ್ಯಾಟರ್ನಲ್ ಗ್ರ್ಯಾಂಡ್ ಮಾ ಅಂತಂದ್ರೆ ಮದರ್ಸ್ ಮದರ್ ಆಗಿರ್ತಾರೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಏನು ಹೇಳಕತ್ತಾರು, ಮೋಹಿತ್ಸ್ ಪ್ಯಾಟರ್ನಲ್ ಗ್ರ್ಯಾಂಡ್ ಮಾ ಅಂತಂದ್ರೆ ಮೋಹಿತ್ ಅವರ ಅಜ್ಜಿ ಮಗಳವರು ಫೋಟೋದಾಗಿರೋರು. ಸೊ ಅಜ್ಜಿ ಮಗಳು ಏನಾಗಿರ್ಬಹುದು, ಇವ್ರು ಮೋಹಿತ್ ಇದಾರಲ್ಲ ಅವ್ರ ಫಾದರ್ಗ ತಂಗಿ ಅಥವಾ ಅಕ್ಕ ಆಗಿರ್ಬಹುದು. ಸೊ ನಾವು ನಮ್ಮ ಉತ್ತರ ಕರ್ನಾಟಕ ಕಡೆ ಇವ್ರಿಗೆ ಏನಂತೀವಿ, ತಿ ಅಂತ ಕರಿತೀವಿ. ಸೊ ಇಂಗ್ಲಿಷ್ದಾಗ ಇದನ್ನ ಏನಂತಾರು, ಆಂಟ್ ಅಂತ ಕರೀತಾರೆ. ಇದೇ ತರದ ಒಂದು ಪ್ರಶ್ನೆನ ನಾ ಹಾಕ್ತೇನೆ, ಅದಕ್ಕೆ ಆನ್ಸರ್ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್.